Good evening, ma'am. Yeah, good evening, Ananya. Ma'am, I can talk in Kannada, ma'am. ಯಾ ಮಾತಾಡಮ್ಮ. ಕೋಲಾರಿಂದ, ಮ್ಯಾಮ್. ಹಾ ಹೇಳಮ್ಮ. ಸೆಕೆಂಡ್ PUC ಸ್ಟೂಡೆಂಟ್ ಆಫ್ ಕಾಮರ್ಸ್. ಓಕೆ. ನಾನು ತುಂಬಾ ಚೇಂಜಸ್ ನೋಡಿದೆ ಮ್ಯಾಮ್ ನನ್ನಲ್ಲಿ. ಐ ಕಾಂಟ್ ಎಕ್ಸ್ಪೆಕ್ಟ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಮ್ಯಾಮ್ ಈ ತರ ಚೇಂಜ್ ಆಗುತ್ತೆ ಅಂತ. ಯಾವ ತರ ಚೇಂಜಸ್ ನೋಡ್ದೆ ಅನನ್ಯ? ಆ 3 ಸಬ್ಜೆಕ್ಟ್ಸ್ ಮೇಲೆ ಇಂಪ್ಲಿಮೆಂಟ್ ಮಾಡಿದೆ ಮ್ಯಾಮ್. 3 ಸಬ್ಜೆಕ್ಟ್ಸ್ ಅಲ್ಲೂ ಒಳ್ಳೆ ರಿಸಲ್ಟ್ಸ್ ಬಂತು ಮ್ಯಾಮ್. ದಟ್ಸ್ ಗ್ರೇಟ್, ರಿಯಲಿ ಎಸ್ ಗ್ರೇಟ್. ಮ್ಯಾಮ್. ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಇಂಪ್ಲಿಮೆಂಟ್ ಮಾಡಿದೆ ಅನನ್ಯ? ಬಿಸ್ನೆಸ್, CS, ಎಕನಾಮಿಕ್ಸ್. ವೆರಿ ಗುಡ್, ವೆರಿ ಗುಡ್. ಇನ್ನೊಂದ್ ಎಸ್ ಏನ್ ಮ್ಯಾಮ್. ಗೊತ್ತಾ, ನನಗೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ದಟ್ ರಿಯಲಿ ಗ್ರೇಟ್. ನಾನ್ ಸೈನ್ಸ್ ಇದ್ರಲ್ಲಿ ನಿನಗೆ ತೋರ್ಸ್ಕೊಟ್ಟಿದೀನಿ, ನೀನ್ ಅದನ್ನ ಟೆಕ್ನಿಕ್ ನ ತಗೊಂಡು ನಿನ್ ಬುಕ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ಯಾ. ದಟ್ ಇಸ್ ಎಸ್ ರಿಯಲಿ ಮ್ಯಾಮ್. ಗ್ರೇಟ್. ದಿಸ್ ಇಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಸ್ಟೂಡೆಂಟ್. ಹೇಳಿ. ಎಸ್ ಮ್ಯಾಮ್. ಆಮೇಲೆ ಸೊ ನಿಂಗೆ ಯಾವ ತರ ಬೆನಿಫಿಟ್ ಕಾಣಿಸ್ತು? ವೆರ್ ಯು ಏಬಲ್ ಟು ರೀಕಾಲ್ ಈಸಿಲಿ? ಆಯ್ತಾ? ಎಸ್ ಮ್ಯಾಮ್. ಸ್ಟಡಿ ಟೈಮ್ ಕಟ್ ಡೌನ್ ಆಯ್ತಾ? ಏನಾಯ್ತು ನಿಂಗೆ? ಎಸ್ ಮ್ಯಾಮ್. ನಾನು 2-3 ಅವರ್ ಓದ್ತಿದ್ದೆ ಮ್ಯಾಮ್ ಒಂದ್ ಚಾಪ್ಟರ್. ಬಿಸ್ನೆಸ್ ತುಂಬಾ ಕಷ್ಟ ಮ್ಯಾಮ್ ಓದಕ್ಕೆ. ಹ್ಮ್. ತುಂಬಾ ಅಂದ್ರೆ ಫುಲ್ ಥಿಯರಿನೇ ಮ್ಯಾಮ್ ಇರೋದು. ಅದಕ್ಕೆ ತುಂಬಾ ನನ್ಗೆ ಯೂಸ್ ಆಯ್ತು ಮ್ಯಾಮ್. ಅದರಿಂದ ನಾನು ½ 10 ಮಿನಿಟ್ಸ್ ಅಲ್ಲಿ ಒಂದ್ ಕ್ವಶನ್ ಓದೋಕೆ ತುಂಬಾ ಈಸಿ ಆಯ್ತು ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ನಂಬರ್ಸ್ ಅಲ್ಲೂ ಅಷ್ಟೇ, ಅಕೌಂಟ್ಸ್ ಅಲ್ಲಿ ತುಂಬಾ ನಂಬರ್ಸೇ ಬರೋದು ಮ್ಯಾಮ್. ಸೊ ಅದಕ್ಕೆ ತುಂಬಾ ಯೂಸ್ ಆಯ್ತು ಮ್ಯಾಮ್. ಓಕೆ. ಸೊ ನೀ ಎಸ್ ಮ್ಯಾಮ್. ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತೀಯೋ ಅದ್ರದ್ದು ನೀನು ಒಂದ್ ಸ್ನಿಪ್ಪೆಟ್ ಫೋಟೋ ತೆಗೆದು ಕಳಿಸು, ಸೊ ದಟ್ ಐ ಕ್ಯಾನ್ ಟೆಲ್ ಅದರ್ ಕಾಮರ್ಸ್ ಸ್ಟೂಡೆಂಟ್ಸ್ ಈ ತರ ಅನನ್ಯ ಇಲ್ಲಿ ಯೂಸ್ ಮಾಡಿರ್ಲು, ನೀವು ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ಬೋದು. ಅದಕ್ಕೆ ಅಷ್ಟೇ. ಓಕೆನಾ? ಓಕೆ ಮ್ಯಾಮ್. ಓಕೆ. ಓಕೆ. ಯಾ. ಓಕೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.